ಜಿಲ್ಲಾಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗದವರು ಜಿಲ್ಲಾದ್ಯಂತವಿರುವ ಕಾರ್ಮಿಕ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಪರಿಹಾರ ಕಲ್ಪಿಸುವಲ್ಲಿ ಶ್ರಮಿಸಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದರು. ಅವರು ಹಾಸನದಲ್ಲಿಂದು ಜಿಲ್ಲಾ ಪಂಚಾಯತ್ ಹೊಯ್ಸಳ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಸನ ಮತ್ತು ಕಾರ್ಮಿಕ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಮಿಕ ಇಲಾಖೆಯ ಪ್ರಗತಿ ಪರಿಶೀಲನೆ ಸಭೆ ಮತ್ತು ಮಾಲೀಕ ವರ್ಗ, ಆಡಳಿತ ವರ್ಗ ಹಾಗೂ ಕಾರ್ಮಿಕ ಸಂಘಟನೆಗಳೊಂದಿಗೆ ಸಮಾಲೋಚನೆ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಸರ್, ಕೆಲವೊಂದು ಸರಿ ನಿಮ್ಮ ಲಾಸ್ಟ್ ಟೈಮ್ ನೀವು ಡೆಲ್ಲಿಗೆ ಹೋಗಿದ್ರಿ ಸರ್, ಫ್ಯಾಮಿಲಿ ಜೊತೆ. ಟೈಮ್ ಕೇಳಿದ್ವಿ, ಅವರು ಆಯ್ತು, ನೀವು ಬಂದಾಗ ಹೋಗ್ಬೇಕಿಲ್ಲ ಸರ್. ಹೋಗಿದ್ವಿ ಸರ್. ಸುಮ್ಮನೆ ರೀಸನ್ ಹೇಳ್ಬೇಡ್ರಿ. ನಿಮಿಷ ಕೇಳಿದ್ರಿ, ನೀವು ಕಮ್ಮಿ ನಿಮಿಷ ಕಮ್ಮಿ. ನೀವಿರೋದಲ್ಲಿ ಯಾವಾಗ ಹೋಗಿದ್ರಿ? ಅವ್ರು ನೀವಿರೋದಲ್ಲಿ 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 ಆಯ್ತು. ಯಾರವರು? ಅವ್ರು 1 ದಿವಸ ಇಲ್ಲ, 2 ದಿವಸ ಇಲ್ಲ, 1 ತಿಂಗಳಿಲ್ಲ, 3 ತಿಂಗಳಿಲ್ಲ. ಬಂದಾಗ ಹೋಗಿ ಕಾಣಬಹುದು. ಎಷ್ಟು ದೂರ ಇದ್ದೀನಿ ಇವ್ರಿಗೆ ಕಾಣ? ಬೇರೆ ಪ್ರಶ್ನೆ, ಏನ್ ಸಮಸ್ಯೆ? ನಾವು ಕಮಿಷನರ್ ಅವರಿಗೆ ಹೇಳ್ಬಿಟ್ಟು ನಿಮ್ಗೆಲ್ಲಾ ಇರ್ತಕ್ಕಂಥ ಲೇಬರ್ ಆಫೀಸರ್ಗಳಿಗೆ ಅಲ್ಲಿ ಹೋಗ್ಬೇಕು, MLA ಗಳ ಹತ್ರ ಹೋಗ್ಬೇಕು, ಫೋಟೋ ಓಡಿಸ್ಬೇಕಂತ ಹೇಳಿದೀವಿ. ಯಾಕೆ ಮಾಡ್ತಾ ಇಲ್ಲ ನೀವು? ಏನ್ ಹೇಳಪ್ಪ. ಸಾರಿ ಸರ್, ಅದು ಕೆಲವೊಂದು ಮಿಸ್ಕಮ್ಯುನಿಕೇಶನ್ ಆಗಿದೆ. ಕಮ್ಯುನಿಕೇಶನ್ ಇಲ್ಲ ಅಂದ್ರೆ ಮಿಸ್ಕಮ್ಯುನಿಕೇಶನ್ ಇಲ್ಲಪ್ಪ. PA ಜೊತೆ ನಾನು ಟಚ್ ಅಲ್ಲಿ ಇದ್ದೆ ಸರ್. ಏನಪ್ಪ? PA ಜೊತೆ ನಾನು ಟಚ್ ಅಲ್ಲಿ ಇದ್ದೆ. PA ಜೊತೆ ಅದೇ PA ಆಯ್ತು, PA ಜೊತೆನೇ ಮಾತಾಡಿ. ಬಟ್ ನಮ್ಮ ಇನ್ಸ್ಟ್ರಕ್ಷನ್ ಏನಿತ್ತು ನಿಮಗೆ? ಮೀಟ್ ಮಾಡಕ್ಕೆ ಹೇಳಿದ್ವಿ ಸರ್. ನಮ್ಮ ಇನ್ಸ್ಟ್ರಕ್ಷನ್ ಏನಿತ್ತು ನಿಮಗೆ? ಮೀಟ್ ಮಾಡಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾರಿಗೆ ಮೀಟ್ ಮಾಡಬೇಕು ಅಂತ ಹೇಳಿದ್ವಿ? MLA ಮೀಟ್ ಮಾಡಿ. ಮತ್ತೆ PA ಮೀಟ್ ಮಾಡಿ ಏನು ಮಾಡೋದು ನೀವು? ಸಾರಿ. Then why are you telling lie? Why are you telling lie here? We have told you that you should go everywhere. ಸರ್, ಮಾಡ್ತೀನಿ ಸರ್. ಮತ್ತೆ ಯಾಕೆ ಮಾಡಿಲ್ಲ? I am asking why have you not done? ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡ್ತಾರೆ. ನೀವು ಹಾಸನಲ್ಲಿ ಇದ್ದೀರಿ, ನಿಮ್ಮ MLA ಅವರು ಎಲ್ಲಾ ಜಿಲ್ಲೆ ನಿಮ್ಮೆಲ್ಲರಿಗೆ ಅದೇ ಡೈರೆಕ್ಷನ್ ಕೊಟ್ಟಿದ್ದೀರಿ. ಎಲ್ಲಾ ರೆಪ್ರೆಸೆಂಟೇಟಿವ್ ಹತ್ರ ಹೋಗ್ಲಿ, ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಹೇಳಿ, ಕೆಲವರು ಮಾಡಿದ್ದೀರಿ. But who are not done? But second time ಕೂಡ ಹೋಗ್ಬಿಟ್ಟು tell them to help us to get ನಮ್ಮ ಅನ್ಆರ್ಗನೈಸ್ ಸೆಕ್ಟರ್ ಗೆ ಜೆನ್ಯೂನ್ ಯಾರಿದ್ದಾರೆ ಅವರ ಬಗ್ಗೆ ರಿಜಿಸ್ಟ್ರೇಷನ್ ಮಾಡೋದು ಹೇಳಿ ಬರ್ಬೇಕು ನೀವು. Because of you, our department will get bad name. You will never have a good opinion about our department. They feel that labor ministry is not working, secretary is not working. ನೀವು ನೋಡಿದ್ರೆ ಟಿಪ್ ಟಾಪ್ ಬಟ್ಟೆ ಹಾಕೊಂಡು ಸ್ಮಾರ್ಟ್ ಆಗಿದ್ದೀರಾ? ಏನ್ರಿ? You should take a time and go whenever is there. You know, this is very. Don't you have any responsibility for yourself? ನಿಮಗೆ ಕಾನ್ಶಿಯಸ್ ಗೊತ್ತಲ್ಲ ಅಂತ ಕೆಲಸ ಮಾಡಬೇಕನ್ನೋದು ಹೇಳ್ಬೇಕಂದ್ರೆ. you are grown up man. ನೀವು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ಇದೇ ಹುದ್ದೆಗೆ ಬಂದಿದ್ದೀರಿ. You should always go meet whichever political party, any representative is there. You should go meet them, talk to them. How many meetings have you constituted? ಸರ್, ಟೋಟಲ್ 3 ಕಾನೂನು ಅರಿವು ಕಾರ್ಯಕ್ರಮಗಳು ಮಾಡಿದ್ವಿ ಸರ್. ನಾನು ಕೇಳಿದ್ರು ಟ್ರೇಡ್ ಯೂನಿಯನ್ ಜೊತೆಗೆ ಎಷ್ಟು ಸಲ ಮೀಟಿಂಗ್ ಮಾಡಿದ್ರೆ ಕರೆಸಿ? ಆಫೀಸಲ್ಲಿ 5 ಸರಿ ಮಾಡಿದ್ವಿ ಸರ್. ಮತ್ತೆ ನಿಮ್ ಕೆಲಸ ಏನು? ಅವೇರ್ನೆಸ್ ಕೊಡೋದು. ಅವೇರ್ನೆಸ್ ಆಮೇಲೆ ರೀ ಕರಿಲಾರಂಗಿಂದ ಅವೇರ್ನೆಸ್ ಕೊಡ್ತೀರಾ ನೀವು? ಕರಿಲಾರಂಗ ಅವೇರ್ನೆಸ್ ಕೊಡ್ತೀರಾ ಏನ್ರಿ? ನೀವು ಏನು ಮಾಡೋದಂದ್ರೆ it is shame on our department. You will have a bad opinion about the department and they will say the labor ministry is not working. Don't let us down like this. By shouting, me doing all these things, I am also not going to get anything. What will I gain by shouting at you? If you don't have morality with yourself, ನಾವು ಏನು ಮಾಡಕ್ಕಾಗತ್ತಪ್ಪ? ನೆಕ್ಸ್ಟ್ ಸರ್, ತಾಯಿ ಮಗು ಸಹಾಯ ಹಸ್ತದಲ್ಲಿ ಸರ್ ಟೋಟಲ್ ಪೇಜ್ ನಂಬರ್ 45 ಸರ್. ಓಕೆ. ಪೇಜ್ ನಂಬರ್ ಇದು ಒಟ್ಟು 18 ಅಪ್ಲಿಕೇಶನ್ಸ್ ರಿಸೀವ್ ಆಗಿತ್ತು ಸರ್. ಅದರಲ್ಲಿ 18 ಡಿಸ್ಪೋಸ್ ಆಗಿದೆ ಸರ್. ಅದರಲ್ಲಿ ಎಲ್ಲವೂ ರಿಜೆಕ್ಟ್ ಆಗಿದೆ ಸರ್. ಓಕೆ. ಹಾಗೆ ಎಜುಕೇಶನ್ ಅಸಿಸ್ಟೆನ್ಸ್ ಸರ್
ಒಟ್ಟು 31,505 ಅಪ್ಲಿಕೇಶನ್ಸ್ ಬಂದಿತ್ತು ಸರ್. ಎಲ್ಲಿದೆ ಅದರಲ್ಲಿ? ಅದು ಪೇಜ್ ನಂಬರ್ 46. ಓಕೆ, ಹಾ. ಹೌದು ಸರ್. ಅದರಲ್ಲಿ 27,161 ಮಕ್ಕಳಿಗೆ ಅಸಿಸ್ಟೆನ್ಸ್ ಆಗಿದೆ ಸರ್. ಎಷ್ಟಾಗಿದೆ ಟೋಟಲ್ ಅಮೌಂಟ್? ಟೋಟಲ್ 6,13,13,212 ಆಗಿದೆ ಸರ್. 27,161 ಅರ್ಜಿಗಳು ನಮಗೆ ಬಂದಿದ್ದು. ಹೌದು ಸರ್, ಹೌದು ಸರ್. ಅದರಲ್ಲಿ ನಾವು ಸುಮಾರು 6,13,12,000 ಇನ್ನೂ ದುಡ್ಡು ಕೊಟ್ಟಿದ್ದೀವಿ. ಹೌದು ಸರ್. ಓಕೆ, ನೆಕ್ಸ್ಟ್ ಸ್ಕಾಲರ್ಶಿಪ್ ಕೊಟ್ಟಿರೋದು ಮೆಡಿಕಲ್ ಅಸಿಸ್ಟೆನ್ಸ್ ಹೇಳಿ. ಹೌದು, ಮೆಡಿಕಲ್ ಅಸಿಸ್ಟೆಂಟ್ ಸರ್ 88 ಅಪ್ಲಿಕೇಶನ್ಸ್. ಎಸ್ ಸರ್. ಇಫ್ ಯು ಜೆನ್ಯೂನ್ ಇಟ್ಸ್ ಓಕೆ. ಎಸ್ ಸರ್. ಅವ್ರು ಜೆನ್ಯೂನ್ ಇದಾರಾ? ಅಲ್ಲ, ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದು. ಎಸ್ ಸರ್. If is coming, it's okay. But some people will have a construction worker ಅಂತ ಇರ್ತಾನೆ, ಬಟ್ ಇರೋದಲ್ಲ, ಜೆನ್ಯೂನ್ ಇರಲ್ಲ, ಜೆನ್ಯೂನ್ ಕನ್ಸ್ಟ್ರಕ್ಷನ್ ವರ್ಕರ್ ಇರಲ್ಲ. ಅವ್ನು ಗಲ್ಲಿನಲ್ಲಿ ಚೆಕ್ ಮಾಡ್ಬಿಡಿ ಕಾರ್ಡ್. ಕನ್ಸ್ಟ್ರಕ್ಷನ್ ವರ್ಕರ್ ಇದ್ದು if is falsely claiming, it is understandable. Yes sir. ಹೇಳಿದೆ. Hear me out. If is a construction worker, Yes sir. sometimes he is claiming illness claim ಮಾಡ್ತಾನೆ, ಏನೋ claim ಮಾಡ್ತಾನೆ. If you genuinely a construction worker, ಅವನ್ ಕಾರ್ಡ್ ರನ್ ಮಾಡಬೇಡಿ. Yes sir. If having a construction worker card and if is not a construction worker, Yes. and if is claiming, ಅಲ್ಲಿ ಸಿಕ್ಕ ತಕ್ಷಣ ಅಲ್ಲಿ ಚೆಕ್ ಮಾಡಿ. Yes sir. ಅಯ್ಯೋ ಬರ್ತೀನಿ ಸರ್. ಆಯ್ತಾ? ಚೆಕ್ ಮಾಡೋಕ್ಕಿಂತ ಮುಂಚೆ ಎಲ್ಲ ನೀಟಾಗಿ ಬರೆದ್ಬಿಟ್ಟು ಫೈಂಡಿಂಗ್ಸ್ ಮಾಡಿ ಚೆಕ್ ಮಾಡಿ ನಮಗೆ ಕಳಿಸಿ ಕಾಪಿ. Yes. So that tomorrow you will be answerable, we will be also able to answer. Yes sir. Yes sir. ಹಾಗೆ ಸರ್, ಪೇಜ್ ನಂಬರ್ 48 ಸರ್, ಅಸಿಸ್ಟೆನ್ಸ್ ಫಾರ್ ಮೇಜರ್ ಅರೇಂಜ್ಮೆಂಟ್ಸ್ ಸರ್. ಸರ್ ಮದುವೆ ದಿನ ಸಹಾಯ ಸರ್. ಆಯ್ತಾ? ಬರ್ತಾ ಟೋಟಲ್ ಹೇಳಪ್ಪ ಮಾರಾಯ. ಸರ್ 1,109 ಸರ್, ಇನ್ಕ್ಲೂಡಿಂಗ್ ಎಜುಕೇಶನ್, ಕಿಟ್ಸ್ 7,04,00,000 ರೀ. ಕೇಳಿಸ್ಕೊಳ್ಳಿ ಮೊದಲು. ಸರ್ ನಾವು ಕನ್ಸ್ಟ್ರಕ್ಷನ್ ಬೋರ್ಡ್ ಇಲಾಖೆಯಿಂದ ನಾವು ಕಿಟ್ಗಳು ಕೊಡ್ತೀವಿ. ಕಿಟ್ಗಳು ಎಷ್ಟು ಕೊಟ್ಟಿದ್ದೇವೆ ಇಲ್ಲಿವರೆಗೆ? ಒಂದು ಆಲ್ ಕಿಟ್ಸ್. ಮ್ಯಾರೇಜ್ ಬೆನಿಫಿಟ್ಸ್ ಕೊಡ್ತೀವಿ ಅಲ್ವಾ? ಸ್ಕಾಲರ್ಶಿಪ್ ಕೊಡ್ತೀವಿ, ಅವರಿಗೆ ವೆಡ್ಡಿಂಗ್ ಮಿಷನ್ ಕೊಡ್ತೀವಿ. ಸೊ ತೀರೋದ್ರೆ ದುಡ್ಡು ಕೊಡ್ತೀವಿ, ಮದುವೆಗಳು ದುಡ್ಡು ಕೊಡ್ತೀವಿ. ಟೋಟಲ್ ಈ ತರ ಇಲ್ಲಿವರೆಗೆ ಟೋಟಲ್ ನಂಬರ್ ಆಫ್ ಬೆನಿಫಿಷರಿ ಎಷ್ಟಿದ್ದಾರೆ ನಮ್ಮ ಸರ್ಕಾರ ಬಂದಾಗಲೇ ಹೇಳಿ. ಒಟ್ಟು 2,181 ಸ್ವೀಕೃತಿ ಆಗಿತ್ತು ಸರ್ ಟೋಟಲ್. ಅದೇ ಪ್ರಾಬ್ಲಮ್ ಏನು ಗೊತ್ತಾ? ನೀವು ಬರ್ಕೊಂಬಂದಿದ್ದೇ ಓದ್ತೀರಿ. ನಾನು ಕೇಳ್ತಿರೋದು ಕಳೆದ ನಮ್ಮ ಸರ್ಕಾರ ಬಂದಾಗಲೇ ಇಲ್ಲಿವರೆಗೆ ತಗೊಂಡು ಬಂದಿರೋದು ಸರ್ 577 ಮದುವೆಗಳ ಸಹಾಯ ಸರ್ 3,40,00,000 ಆಗಿದೆ ಸರ್. ಎಲ್ಲ ಸೇರಿಸಿ 22,000 ಪ್ಲಸ್ 2,000 29,000 ಇದೆ ಅಷ್ಟೇ. ಸರ್ 33,000 ಕೊಟ್ಟಿದ್ದೀವಿ ಸರ್. 27,000 ಎಜುಕೇಷನ್ ಸರ್, ರೇಷನ್ 3,000, ಟೈಮ್ ಲೇಯರ್ 500, ವೆಲ್ಡಿಂಗ್ 360, ಎಲೆಕ್ಟ್ರಿಷಿಯನ್ಸ್ 360 ಸರ್. 24-25ರಲ್ಲಿ ರೇಷನ್ 1,800 ಸರ್. ಅಲ್ಲ, ತೀರೋದ್ರದ್ದು ಮದುವೆ ಆದ್ರದ್ದೆಲ್ಲ ಸೇರಿ ಅದು ಎಲ್ಲ ಸರ್ ಬೆನಿಫಿಷಿಯರಿ 770 ಸರ್. ಅದ್ರ ಟೋಟಲ್ ಎಷ್ಟು? 33,000. 35,000 ದುಡ್ಡು ಎಷ್ಟು ಕೊಟ್ಟಿದ್ದೀವಿ? ದುಡ್ಡು ಇದೊಂದು 5 ಕೋಟಿ ಸರ್. ಇದೊಂದು 24 ಒಂದು 40 ಕೋಟಿ ಆಗುತ್ತೆ ಸರ್. ಸರ್ ಇನ್ನೊಂದ್ಸಲ ನೋಡೋಣ. ಔಷಧ ಹೇಳೋದು ಬೇಡ, ಮಾಧ್ಯಮದಲ್ಲ ಚೆಕ್ ಮಾಡಿ ಹೇಳಿ. ಮತ್ತೆ ಇದು ಸರ್ ಪ್ರಿವೆಂಟಿವ್ ಹೆಲ್ತ್ ಎಕ್ಸಾಂಪಲ್ ಸರ್. ಅದೆಲ್ಲ ಸೇರಿಸಿ ಹೇಳಪ್ಪ. ಹೇಳಪ್ಪ ಮಾಧ್ಯಮದ ಬೆಟ್ಟಾಗಿ ಹೇಳಿ. 1,00,000 ಹೆಚ್ಚು ಜನರಿಗೆ 1,10,000 ಬೆನಿಫಿಷಿಯರು ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ ಕಡೆಯಿಂದ ಸುಮಾರು 38 ಕೋಟಿಯಷ್ಟು ನಾವು ಹಾಸನ ಜಿಲ್ಲೆಗೆ ಆರ್ಥಿಕ ಸೌಲಭ್ಯಗಳನ್ನು ನೀಡಿದ್ದೇವೆ. ರೈಟ್, ನೆಕ್ಸ್ಟ್. ಇದನ್ನೆಲ್ಲ ಕುಮಾರ್, I told you to get these things ready. You listened last time and she also said and you have forgotten. I told you before you could go. ಟ್ರೇಡ್ ವೈಸ್ ಹೇಳಮ್ಮ, ಈಗ ಸುಮ್ಮನೆ ಕೇಳಿಸ್ಕಂತೆ. Now you have to listen to me, Bharti. You have to listen and do that work because this is everywhere. I told you to send also. Trade wise to ನಾನು ಏನು ಮಾಡಲಿ? You have to put a sheet ನಲ್ಲಿ ಇರಬೇಕಲ್ಲ. Now you are counting it, keep it ready henceforth. ಕುಮಾರ್, ನೀವು ಹೇಳ್ತೀನಿ, you just say casually and you forget it. Don't forget things. ನೀವು ರೆಡಿ ಮಾಡಿಸಿ ನಾ ಕೇಳಿ ರೆಡಿ ಇರಬೇಕಲ್ಲ. Now you have ಅಲ್ಲ, ಇದು ಟೋಟಲ್ ಮಾಡಿದ್ರೆ ಸರ್ ಇಂಡಿವಿಜುವಲ್ every district wise had told that you should make a compile and send it to all MLAs also. I am right or wrong, Kumar? Every district wise I told you. So please see to that last 2 years what we have done. So let everybody know. ಆಮೇಲೆ ಬೇಕಾದ್ರೆ ಒಂದು ಬೆನಿಫಿಷರಿ ಮೀಟಿಂಗ್ ಕರೆಸ್ಬಿಡಿ ನಮ್ಮ ಕಡೆ ಎಲ್ಲ ಕಡೆ ಒಂದು ಮಾಡಿ ಅದನ್ನು
ವಾಟ್ ವಿ ಹ್ಯಾವ್ ಡನ್ ಪೀಪಲ್ ವಿಲ್ ನಾಟ್ ನೋ. ಅಂಡ್ ಲೇಬರ್ ನೀವೆಲ್ಲ ನೀವು ಹೋಗಿ ಅದಕ್ಕೆ ರೆಪ್ರೆಸೆಂಟೇಟಿವ್ ಹೋಗಿ ಕಂಡು ಹೇಳ್ಬೇಕು. ನೆಕ್ಸ್ಟ್ ಬೆನಿಫಿಟ್ ಕೊಟ್ಟಿದೆಯಾ? ಇದೆ ಸರ್. ಹೇಳಿ ಸರ್ 820 ಬೆನಿಫಿಷರೀಸ್ಗೆ ಸ್ಕಾಲರ್ಶಿಪ್ ಅಲ್ಲಿ ಬೆನಿಫಿಟ್ ಕೊಟ್ಟಿದ್ದೀವಿ. ಮಾಡಿ ಎಸ್, ಆಡ್ ಎವ್ರಿಥಿಂಗ್ ದಿಸ್ 26 ಜನ ಅಂತ್ಯ ಸಂಸ್ಕಾರಕ್ಕೆ ಕೊಟ್ಟಿದ್ದೀವಿ. 38 ಜನ ಹೆರಿಗೆ ಭತ್ಯೆ ಕೊಟ್ಟಿದ್ದೀವಿ ಸರ್. ಕುಮಾರ್, ಇದನ್ನ ಆಡ್ ಮಾಡೋದ್ರ ಜೊತೆಗೆ ನಮ್ಮ ಗ್ರಾಚ್ಯುಟಿಯಿಂದ ಎಷ್ಟು ಅನುಕೂಲ ಆಗಿದೆ, ಮಿನಿಮಮ್ ವೇಜ್ ಇಂದ ಎಷ್ಟಾಗಿದೆ, ಟೋಟಲ್ ಅದನ್ನೆಲ್ಲ ಸೊ ಇಟ್ ಬಿಕಮ್ಸ್ ಎ ಕಂಪೈಲ್ ರಿಪೋರ್ಟ್ ಆಫ್ ಅವರ್ ಕಂಪ್ಲೀಟ್ ಲೇಬರ್ ಡಿಪಾರ್ಟ್ಮೆಂಟ್. ರಿಲೀಫ್ಸ್ ಇಲ್ಲಿ ಏನ್ ಸಿಗ್ತಾ ಇದೆ ಅದನ್ನು ಪ್ಲಸ್ ಅನ್ಆರ್ಗನೈಸ್ ಕೋಡು ಪ್ಲಸ್ ಪ್ಲಾಂಟೇಶನ್ ಕೋಡು ಪ್ಲಸ್ ಕನ್ಸ್ಟ್ರಕ್ಷನ್ ಕೋಡು. ಆಯ್ತು, ನೆಕ್ಸ್ಟ್ ಲಕ್ಷ ಸರ್, ಅದರಲ್ಲಿ 68 ಲಕ್ಷ ಕೊಟ್ಟಿದ್ದೀವಿ ಸರ್. ಈ ಆಶಾದೀಪ ಅಂತ ಯೋಜನೆ ಅಡಿ ಯಾರೇ ಒಬ್ರು ವಿಶೇಷವಾಗಿ SC/ST ಮಕ್ಕಳಿಗೆ ಕೆಲಸ ಕೊಟ್ಟರೆ ನಮ್ಮ ಇಲಾಖೆಯಿಂದ ತಿಂಗಳಿಗೆ 6,000 2 ವರ್ಷವರೆಗೆ ದುಡ್ಡು ಕೊಡ್ತೀವಿ. ತಿಂಗಳಿಗೆ 6,000 2 ವರ್ಷವರೆಗೆ ದುಡ್ಡು ಕೊಡ್ತಾ ಇದೀವಿ. ಉದ್ದೇಶ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳಿಬೇಕು, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಕೆಲಸನೂ ಸಿಗಬೇಕು. ಫ್ಯಾಕ್ಟರಿಗೆ ದುಡ್ಡು ಕೊಡ್ತೀವಿ, ಅಂತ ಬೇಸಿಕ್ ಮೇಲೆ ದುಡ್ಡು ಕೊಡ್ತೀವಿ. ಸೊ ನಮ್ದು 6,000 rupees ಹೋಗುತ್ತೆ, ಉಳಿದ ಅವ್ನು ದುಡ್ಡು ಆಡ್ ಮಾಡ್ಕೊಡ್ತಾನೆ. ಸೊ ಇಟ್ ಇಸ್ ಆಕ್ಚುಲಿ ಹೆಲ್ಪಿಂಗ್ ಬೋತ್. ಒಂದು ಅವನಿಗೆ ಇಲ್ಲಿಂದ ಬರಬಾರ್ದು ಬೇರೆ ಕಡೆಯಿಂದ ಬಂದು ಇಲ್ಲಿ ಇಂಡಸ್ಟ್ರಿಗೂ ಬೆಳಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು SC/ST ಮಕ್ಕಳಿಗೆ ಯಾರನ್ನ ದುಡ್ಡು ಕೊಟ್ರೆ, ಕೆಲಸ ಕೊಟ್ರೆ ಆಶಾದೀಪ ಅಂತ ಒಂದು ಕಾರ್ಯಕ್ರಮ, ಐ ರಿಪೀಟ್, ಆಶಾದೀಪ ಅಂತಕ್ಕಂಥ ಕಾರ್ಯಕ್ರಮ ಯಾರೇ ಉದ್ದಿಮೆದಾರ ನಮ್ಮ ಹತ್ರ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು SC/ST ಮಕ್ಕಳಿಗೆ ಕೆಲಸ ಕೊಟ್ರೆ ತಿಂಗಳಿಗೆ 6,000 ಅಂತೆ. ಸುಮಾರು 2 ವರ್ಷ ನಾವು ಅವ್ರಿಗೆ ಈ ತರದ ಸ್ಟೈಫಂಡ್ ನ ಕೊಡ್ತೀವಿ. ಎರಡನೇದು ಎದಕ್ಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಅವನಿಗೆ ಸ್ಟೇಬಲ್ ಕೆಲಸ ಆಗುತ್ತೆ 2 ವರ್ಷವರೆಗೆ, ಅವನು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗುತ್ತೆ. ಅದ್ರ ಜೊತೆಗೆ ಲೋಕಲ್ ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅನುಕೂಲ ಆಗ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಆಶಾದೀಪ ಅಂತ ಹೇಳಿ ನಾವು ಪ್ರಾರಂಭ ಮಾಡಿದ್ವಿ. ಇದು ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ. ನೀವು ಸ್ವಲ್ಪ ಜಾಸ್ತಿ ಮಾಹಿತಿ ಕೊಡಿ, ತಾವು ಎಲ್ಲ ಕಡೆ ಪಾಪುಲೇಟ್ ಅನಿಸಿರ್ತ ಮಾತಾಡ್ದಾಗಿರ್ಲಿ, ಪಾರ್ಲಿಮೆಂಟ್ ಮೆಂಬರ್ಗಳು, MLAಗಳು ನೀವು ಕಾಣಬೇಕು ಅವರಿಗೆ. ನೀವು ಅಲ್ಲಿಂದ ಅಲ್ಲಿಗೆ ಅಪ್ಸ್ಕೊಂಡಾಗ ಹೋಗ್ಬೇಡಿ ದಯಮಾಡಿ. ಆಲ್ ಲೇಬರ್ ಆಫೀಸರ್ಸ್ ಆರ್ ಯು ಹಿಯರಿಂಗ್ ಮೀ? ಕೆಲಸದ ಎಲ್ಲರಿಗೆ ಓವರ್ ಲೇಬರ್ ಡಿಪಾರ್ಟ್ಮೆಂಟ್ ಕೈ ಎತ್ತಿ ಪ್ಲೀಸ್. ಆಲ್ ಇನ್ಸ್ಪೆಕ್ಟರ್ಸ್ ಓವರ್ ದಟ್ ಪ್ಲೀಸ್ ಬಿ ಆಕ್ಟಿವ್. ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ ಕಾಣಿ ಅವರಿಗೆ, ಕಾಣಾಗ ಸುಮ್ಮನೆ ಬೈಕ್ ಹೋಗ್ಬೇಡಿ. ಗೋ ಮೀಟ್ ದಮ್, ಟೆಲ್ ಅಬೌಟ್ ದ ಪ್ರೋಗ್ರಾಮ್ಸ್, ಎನಿ ಪ್ರಾಬ್ಲಮ್ ಇಸ್ ದರ್, ಆಲ್ವೇಸ್ ಕಾಲ್ ಆಲ್ ದ ಟ್ರೇಡ್ ಯೂನಿಯನ್ಸ್. ಎಲ್ಲಾ ಟ್ರೇಡ್ ಯೂನಿಯನ್ ಜೊತೆಗೆ ಮೀಟಿಂಗ್ ಮಾಡಿ. ಅದ್ರ ಜೊತೆಗೆ ಇಂಡಸ್ಟ್ರಿ ರಿಲೇಟೆಡ್ ಯಾರಿದ್ದಾರೆ ಲೀಡರ್ಸ್ ಗಳಿಗೆ ಅವರಿಗೂ ಕರೆಸಿ ಮೀಟಿಂಗ್ ಮಾಡಿ. ಎವ್ರಿ 2 months ಇಟ್ಸ್ ಮ್ಯಾಂಡೇಟರಿ ಫಾರ್ ಯು ಆಲ್ ಎನ್ಶೋರ್. ಅಲ್ರಿ ನೀವು ನನಗೆ ಗೈಡ್ಲೈನ್ಸ್ ಹೇಳಿದ್ರು, ಮಾನ್ಯ ಮಿನಿಸ್ಟರ್ ಹತ್ರ ನಾನು ಅದೇ ಮಾತಾಡಿದೆ. ಬಟ್ ಸಿನ್ಸ್ ಇಫ್ ಯು ಆಲ್ರೆಡಿ ರೆಕಮೆಂಡೆಡ್ ವಿಚ್ ಐ ಟೋಲ್ಡ್ ಯು ಟು ಡೂ ಇಟ್, ವೈ ಡಿಡ್ ಯು ಟೆಲ್ us? ಇಲ್ಲ ಸರ್, ಲಾಸ್ಟ್ ಇಯರ್ ಹೋಗಿದ್ದೆ ಸರ್. ಲಾಸ್ಟ್ ಟೈಮ್ ಯಾವಾಗ್ರಿ? 18/1/24. ಅದೇ ರೀ, ನೀವು ಯಾವಾಗ ಬಂದ್ರಿ ಪೋಸ್ಟಿಗೆ? June 1st. June 1, 24. ನೀವು ಮತ್ತೆ ಬಂದ್ರೆ ಆದ್ಮೇಲೆ ಬಂದ್ರ? ಮುಂಚೆನೇ ಇತ್ತು ಸರ್. ಹಾ? ಆ ಟೈಮಲ್ಲಿ ಇತ್ತು ಸರ್. ಆ ಟೈಮಲ್ಲಿ ನೀವೇ ರೆಕಮೆಂಡ್ ಮಾಡಿ ಕಳಿಸಿದ್ರಿ. ವಿ ಅಪ್ರಿಶಿಯೇಟ್ ದಟ್. ಐ ಡೋಂಟ್ ಡಿಸ್ಅಗ್ರಿ. ಬಟ್ ವೈ ಡಿಡ್ ಯು ಕಮ್ ಅಂಡ್ ಟೆಲ್ ಮೀ? ಆರ್ ಯು ಪೇಯಿಂಗ್ ಮನಿ ಫ್ರಮ್ your pocket? Then you didn't use your common sense to do for every other district? Henry, you didn't have common sense to do for all other districts then? ಹಾಸನದಲ್ಲೇ 49,000 ಇದ್ದಾರೆ ಸರ್. ಆಯ್ತ್ರಿ, ಅದೇ ತರ ಎಲ್ಲ ಕಡೆ ಮಾಡಿ ಕಳಿಸ್ಬೇಕಿಲ್ವಾ ನೀವು? ನಿಮ್ ಜವಾಬ್ದಾರಿ ಏನು? ವಾಟ್ ಆರ್ ಯು? What are you? Director. Huh? Director in charge. But for the state you are there, or only for few districts you are there? For the states. What is your responsibility then? We have told Kumar ಮಾಡಿದ್ರೆ ಲೆಟರ್ ಮಾಡಿದ್ರ ಅದಕ್ಕೆ ಮಿನಿಸ್ಟರ್ಗೆ, but you have not taken signature. Don't tell me that ಮಾಡಿದ್ರು ಅಂತ. ನೀವು ಸುಮ್ಮನೆ ನೀವು I don't see that because last 10 days 15 days ನಾವು ಡೆಲ್ಲಿಯಿಂದ ಬಂದ್ಮೇಲೆ ಹೇಳಿದ್ದೆ ನಿಮಗೆ. ಎಲ್ಲಿದೆ ಲೆಟರ್? ಅದು ಯಾವಾಗ ಸೈನ್ ಯಾವಾಗ ಮಾಡಿಸ್ಕೊಳ್ತೀರಿ? ಸಪ್ಲೈ ಮಾಡಿ ಗೌರ್ಮೆಂಟ್ ನಮಗೆ ಫ್ರೀ ಕೊಡ್ಬೇಕು. ನಮ್ಮ ಹತ್ರ ದುಡ್ಡಿದೆ. ESI ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ 1,35,000 ಕೋಟಿ ಇದೆ. ಅವರು ನಮ್ಮ ದುಡ್ಡು, ಅದೇ ಸರ್ಕಾರ, ಕೇಂದ್ರ ಸರ್ಕಾರ ದುಡ್ಡಲ್ಲ ಅದು. ನಮ್ಮ ದುಡ್ಡು ಹೋಗಿರ್ತಕ್ಕಂಥ, ಅಂದ್ರೆ ಎಲ್ಲಾ ರಾಜ್ಯಗಳಿಂದ ದುಡ್ಡು ಹೋಗಿ
ದೃಢೀಕರಣ ಆಗಿ ಅಲ್ಲಿ ಸೇರಿರ್ತಕ್ಕಂಥ ದುಡ್ಡು ಅದು ಕಲೆಕ್ಟ್ ಆಗಿರ್ತಕ್ಕಂಥದ್ದು ಅದನ್ನ ದುಡ್ಡು ಇವ್ರು ಕೊಡ್ಬೇಕು ನಮಗೆ. ಇಟ್ಸ್ ಅವರ್ ರೈಟ್. ನಮಗೆ ವರ್ಷಕ್ಕೆ ಸುಮಾರು 1000 ಕೋಟಿ ಕೊಡ್ಬೇಕು ಅವ್ರು. ಅಷ್ಟು ಕಲೆಕ್ಷನ್ ನಮ್ದಾಗತ್ತೆ. ನಮ್ಮಲ್ಲಿ ಸುಮಾರು 38 ಲಕ್ಷದಿಂದ 40 ಲಕ್ಷ IP ಹೋಲ್ಡರ್ಸ್ ಇದ್ದಾರೆ. ಆ IP ಹೋಲ್ಡರ್ಸ್ ಕಾಂಟ್ರಿಬ್ಯೂಟ್ ಆಗಿರೋ ದುಡ್ಡೇ ನಮಗೆ ವಾಪಸ್ ಕೊಡ್ಬೇಕು ಅವರು. ಅವರೇ ನಮಗೆ ಕೇಂದ್ರ ಸರ್ಕಾರ ನಮಗೇನು ಮೆಹರ್ಬಾನ್ ಮಾಡಲ್ಲ. ಬಟ್ ನಾವು ಕಳಿಸಿದ್ರು ಕೂಡ ಅವ್ರ ಗೈಡ್ಲೈನ್ಸ್ ನಮಗೆ ದುಡ್ಡು ಕೊಡಲ್ಲ. ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಎನಿವೇ ವಿ ಆರ್ ಮೇಕಿಂಗ್ ಎಫರ್ಟ್. ಮೊನ್ನೆ ಹೋಗಿ ಮಿನಿಸ್ಟ್ರಿ ಮಾತಾಡಿದ್ದೀನಿ. ನೀವು ಕೂಡ ಸಾಹೇಬ್ರಿಗೆ ಮಾತಾಡ್ರಿ. ಇಡೀ ಕರ್ನಾಟಕಕ್ಕೆ ಎಲ್ಲಾ ಕಡೆ ನಾವು ಒಂದು ಸ್ಪೆಷಲೈಸ್ ಹಾಸ್ಪಿಟಲ್ ಕಟ್ಟಬಹುದು. ಆ ಮಾನದಂಡಗಳು ಮಾಡಿದ್ದಾರೆ. ಏನಂದ್ರೆ 50,000 IP ಹೋಲ್ಡರ್ಸ್ ಇದ್ರೆ ಒಂದು ಜಿಲ್ಲೆ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಮ್ಮ, ಪ್ರಾಯೋಗಿಕವಾಗಿ 3 ಕಡೆ ಪ್ರಾರಂಭ ಮಾಡಬೇಕು. ಸೊಸೈಟಿ ಮಾಡಿ ನಿಮಗೇನು ಪ್ರಾಬ್ಲಮ್ ಇದೆ? ಸೊಸೈಟಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿ ನೀವು ಕಳಿಸ್ಲಿ. ವಿ ಆರ್ ರೆಡಿ. ನಮಗೆ ಕೊಡಿ ಅಂತ ನೀವು ಹೇಳಬೇಕಲ್ವಾ? DCs you should be very proactive on this. It's going to help. Road of lakh people and through state help ಆಗುತ್ತೆ. Without the government consent you will be not able to start. Why we wanted to be very slow ಅಂತಂದ್ರೆ we wanted to see ಏನಾರ ಬೇರೆ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳಿ ಆ ಪ್ರಾಬ್ಲಮ್ ಗಾಗಿ ನಾವು ಸೈಂಟಿಫಿಕವಾಗಿ 3 ಕಡೆ ಪ್ರಾಬ್ಲಮ್ ಮಾಡಬೇಕು. ಬಟ್ ಯು ಕ್ಯಾನ್ ಮೇಕ್ ಅ ಸೊಸೈಟಿ. You can register those people, make a society and send it to them. But still actually we have sent a letter, kindly have a look at it also. ಈ ವೇಳೆ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಮುಂತಾದವರು ಹಾಜರಿದ್ದರು.